ಮಾತಾಡಿಸ್ತಿಲ್ಲ. ಮಾತಾಡ್ಸ್ಬಿಡಿರಿ ಅವನ್ನ, ಮಾತಾಡ್ಸ್ಬಿಡಿರಿ, ಮಾತಾಡ್ಸ್ಬಿಡಿ ಅವನ್ನ, ಮಾತಾಡ್ಸ್ಬಿಡಿರಿ ಅವನ್ನ. ನಮ್ಮ ಬಾವಾಜಿ ಅವರು ಇವತ್ತು ಮಾಡಿರೋ ಕೆಲಸನ ನನ್ನ ತಮ್ಮನಾದವರು 2 ವರ್ಷದಿಂದ ಮಾಡಿಲ್ಲ, ಕೆಲಸ ಮಾಡ್ತಿಲ್ಲ. ABCD ಅಲ್ಲ ಏ ಹೇಳು ಮಗ್ನೆ. ಅಯ್ಯೋ 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 ಮುದ್ದಿನವರು ಡೆಡಿ ಅವನಿಗೆ ಹೇರ್ ಕಟ್ ಮಾಡ್ಸಕ್ ಹೇಳಿ ಡೆಡಿ. ಅದೇ. ಎಲ್ರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಗಾಡಿನ ನಮ್ಮ ಅಣ್ಣ ಓಡಿಸಿರ್ಲಿಲ್ಲ, ಹಾಗಾಗಿ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾ ಇದ್ದಾನೆ. ಪಿಂಕ್ ಕಲರ್ ಕಾಣಿಸ್ತಿದೆ ಆಕಾಶ. ತಡ್ರಿ ತಡ್ರಿ ಬಿಡಿ ಡಿಡಿ. ಅದೇ ಈಗ ಪಲ್ಪರ್ ಮಾಡಿಸ್ಕೊಬರಕ್ಕೆ ಹೋಗುಂಟು. ಈಗ ಅದು ಬರೋದ್ರೊಳಗೆ ಈ ಒಣಗಿರೋದನ್ನ ಎತ್ತಿಡ್ತಾ ಉಂಟು. ಅದು ಒಂಥರ ಒಳ್ಳೆ ಎಕ್ಸಸೈಸ್ ಆದಂಗೆ ಆಗುತ್ತೆ. ಹಿಂಗೆ ಸೊಂಟ ನೋವು ಬರುತ್ತೆ ಅಲ್ವಾ ಮಗನೆ? ನವಂಬರ್ ಡಿಸೆಂಬರ್ ಈ ಕಾಫಿ ಬೆಳೆ ಟೈಮಲ್ಲಿ ಮತ್ತು ಇಷ್ಟೆಲ್ಲ ಈಗ ಏನು ಒಣಗಿಸ್ತಿದ್ವಿ ಇವೆಲ್ಲ ಹಸಿ ಹಸಿ ಇದ್ದಾಗ ಇನ್ನೂ ತೂಕವಾಗಿರುತ್ತೆ. ಇವೆಲ್ಲ ತೆಗೆದು ಜೀಪಿಗೆ ಆಟೋಗೆ ಹಾಕಬೇಕು, ಅಲ್ಲಿಂದ ಪಲ್ಪರ್ ತಗೊಂಡೋಗಿ ಅಲ್ಲಿ ಬೇರೆ ಎತ್ತಾಡಬೇಕು. ಒಳ್ಳೆ ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ. ಅಜ್ಜ ಹೇಳ್ಕೊಡ್ತಾ ಇದ್ದಾರೆ ಮೊಮ್ಮಗನಿಗೆ ಕೆಲಸ ಮಾಡೋದು ಹೆಂಗೆ ಅಂತ. ಈ ವರ್ಷದಲ್ಲಿ ಇದೇ ಫಸ್ಟ್, ಇದೆ ಲಾಸ್ಟ್ ನಮ್ಮ ಚುಪ್ಪಿದು. ಇನ್ನು ಮುಂದಿನ ವರ್ಷ ನೋಡಿ ಎಷ್ಟು ಚೆನ್ನಾಗಿದೆ ಈ ವೆದರ್. ಈಗ ಒಂದು 7 ಗಂಟೆ 7:15 ಆಗಿದೆ ಅನಿಸುತ್ತೆ. ಬೆಳಕಿದೆ, ಒಂಥರ ಲೈಟ್ ಬೆಳಕು. ಸಂಜೆ ಆಗ್ತಿದ್ದಂಗೆ ತಂಪು ಕೊರೆ ಬೀಳಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇವತ್ತು ನಮ್ಮನೆಯವ್ರು ಹೋಗಿದ್ದಾರೆ ಪಲ್ಪರ್ಗೆ. ಒಳ್ಳೆ ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ, ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ ಹೋಗಿದ್ದಾರೆ. ಬ್ರೇಕ್ ಹೊಡೆದೊಡ್ದಲ್ಲ, ಸಣ್ಣ ಸೈಕಲ್ ಅಲ್ವಾ, ಕಾಲೆಲ್ಲ ಉಜ್ತೇನೆ ನಾವು ಹಂಗೇನೆ. ನೋಡಿ ನಮ್ಮ ಚೋಟು ರಜದಲ್ಲಿ ಎಷ್ಟು ಕೆಲಸ ಮಾಡುತ್ತೆ ಅಂತ. ಕಾಫಿ ಬೇಳೆ ಗುಡ್ಸಿ ಗುಡ್ಡೆ ಮಾಡಿ ಚೀಲಕ್ಕೆ ತುಂಬಿ ತಗೊಂಡೋಗಿ ಹೆಂಗಿಡುತ್ತೆ ಅಂತ. ನೋಡಿ ಇಲ್ಲೇ ಪಕ್ಕದ ಮನೇಲಿ ಆಲಿಸ್ಕೊಳ್ಳೋದು, ಅಲ್ಲೇ ಅರ್ಧ ಗಂಟೆ ನಿಂತ್ಕೊಂಡು ಮಾತಾಡೋದು. ಚಂದ ಅಲ್ಲ ಹಳ್ಳಿ ಲೈಫ್. ನಮ್ಮ ಗಂಗೆ ಗೌಡಿ ನೋಡಿ, ಇದು ಗಬ್ಬ ಆಗಿದೆ. ಇನ್ನೊಂದು 2 ತಿಂಗಳು ಕರು ಹಾಕತ್ತೆ. 2 ತಲ್ಲ 1 ತಿಂಗಳು. ಇದು ನೋಡಿ ನೋಡ್ತಾ ನೋಡ್ತಿದ್ದಂಗೆ ದೊಡ್ಡದ ಹಸನೇ ಆಗೋಗ್ಬಿಟ್ಟಿದೆ. ನನ್ನ ಮಗಳು ಬರ್ತಡೇ ಟೈಮಿಗೆ ಕರು ಹಾಕತ್ತೆ, ಏನು ಗಿಫ್ಟ್ ಕೊಡುತ್ತೆ ನನಗೆ ಅಂತ ಗಂಗೆ ಅದು ಅನ್ಕೊಳ್ಳೋದು. ಯಾವಾಗಲೂ ನಮ್ಮ ಚಿಕ್ಕವನ ಬರ್ತಡೇ ಟೈಮಿಗೆ ಕರು ಹಾಕೋದು ಜನವರಿ 1 ಒಳಗೆ. ನಮ್ಮ ಶೋಪ ಹೇಳ್ಕೊಡು ಮುಂಚೆ ಚಿಕ್ಕದ್ರಲ್ಲಿ ನಮ್ಮ ಶೋಪ ಈ ಜಾಗ ಇರುತ್ತಲ್ಲ, ಇದ್ರ ಒಂದು ಸೈಡ್ ತುಂಬಿದ್ರೆ ಊಟ ಭರ್ತಿಯಾಗಿದೆ ಅಂತ. ಆ ಕಡೆದು ಒಂದು ನೀರು ಕುಡಿಯೋ ಜಾಗ ಅಂತ. ನೋಡಿ ಇವತ್ತೇನೋ ಸ್ವಲ್ಪ ಒಳಗೆ ಹೋದಂಗಿದೆ, ಅಂದರೆ ಗಬ್ಬ ಆಗಿದೆಯಲ್ಲ ಅದಕ್ಕೆ ಏನೋ ನನಗೆ ಗೊತ್ತಿಲ್ಲ. ಹೊಟ್ಟೆ ತುಂಬಿಲ್ವಾ ಗಂಗೆ? ಯಾಕೆ ಹೊಟ್ಟೆ ಖಾಲಿ ಇದೆ? ಪಲ್ಪರ್ ಮಾಡಿಸ್ಕೊಂಡು ಬಂದು ನೋಡಿ. ಈಗ ಜೀಪು ಪಾಪ ಸ್ವಲ್ಪ ಈಗ ಜೀಪ್ ಆ ಥರ ಮಾಡ್ತಿರೋದ್ರಿಂದ ಜೀಪ್ ತಗೊಂಡು ಹೋಗ್ತಾಯಿಲ್ಲ ಪಲ್ಪರ್ಗೆ ಡ್ಯಾಡಿ. ಈಗ ಪಲ್ಪರ್ ಮುಗಿಸ್ಕೊಂಡು ನಮ್ಮ ಶಿವಪ್ಪನು ನಮ್ಮನೆಯವರು ಬಂದಿದ್ದಾರೆ ನೋಡಿ. ಆ ಅಂಕಲ್ಲು ಪಾಪ ತುಂಬ ಹೆಲ್ಪ್ ಮಾಡ್ತಾ ಇರ್ತಾರೆ. ಒಳ್ಳೆ ಎಕ್ಸಸೈಸ್ ಆಗುತ್ತೆ ಅಂತ ಹೇಳಿ ನಮ್ಮನೆಯವರು ಪಲ್ಪರ್ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗ್ತಾರೆ. ಈಗ ನಮ್ಮ ಏನು ಅಷ್ಟೆಲ್ಲ 2 ದಿನ ಮಾಡೋದಲ್ವ, ಅದಕ್ಕೆ ಈ ಥರ ಜೋಶು. ಪಾಪ ಈ ಅಂಕಲ್ಗೆ ನೋಡಿ, ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೂ ಪಾಪ 2 ಹೆಣ್ಮಕ್ಳು ಅಂತ. ನಾವೇನಾದ್ರು ಮಾಡೋಕ್ಕೋದ್ರೆ ಸಾಕು, ಬಿಡವಾ ಅಂತ ಇರ್ತಾರೆ ನೋಡಿ. ಹಣ್ಣು ಕಿತ್ಕೊಂಡೋಗಿ ಈ ಥರ ಪಲ್ಪರ್ ಮಾಡಿಸ್ಕೊಂಬರೋದು. ಪಲ್ಪರ್ ಮಾಡಿಸಿದಾಗ ಹಣ್ಣೆಲ್ಲ ಸಿಪ್ಪೆಲ್ಲ ತೆಗೆದು ಹಿಂಗೆ ಬರುತ್ತೆ. ನೆಂದಿದೆ ಇವಾಗ. ಇನ್ನು ನಾಳೆ ಮಧ್ಯಾಹ್ನವರೆಗೂ ಹಿಂಗೆ ಕೈಗೆ ಕಾಲಿಗೆ ಅಂಟ್ಕೊಂತಿರುತ್ತೆ. ಇದೇ ಚೆನ್ನಾಗಿ ಒಣಗಿಸಿದ್ರೆ ಇವಾಗ ಕಾಫಿ ಬೆಳೆ ಮಧ್ಯಾಹ್ನ ಗುಡ್ಡೆ ಮಾಡಿದ್ವಲ್ಲ ಆ ಥರ ಬರುತ್ತೆ. ಸಿಪ್ಪೆ ಇದೆ ಅಂದರೆ ಗೊತ್ತಾಗ್ತಿಲ್ಲ, ಡ್ರೈ ಆದಮೇಲೆ ಗೊತ್ತಾಗುತ್ತೆ. ಇದ್ರ ಮೇಲೆ ಒಂದು ಸಿಪ್ಪೆ ಇದೆ. ಆಮೇಲೆ ಅದು ಒಣಗಿಸಿ ಮತ್ತು ಅದರೊಳಗಿರೋ ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಕಾಫಿ ಪೌಡ್ರ್ ಮಾಡಿಸೋದು. ಸುಸ್ತಾಯ್ತಾ? ಹಾಂ, ಅಭ್ಯಾಸ ಆಗಿದೆ ಹಂಗಾದ್ರೆ. ಹೌದು. ಕೆಲಸ ತುಂಬ ಇತ್ತಂತ ನಮ್ಮ ಎಕ್ಸಿಟ್ ಬಂದಿದೆ. ಅವನ್ನ ಯಾರನ್ನೂ ಮಾತಾಡಿಸ್ತಿಲ್ಲ. ಮಾತಾಡ್ಸ್ಬಿಡಿರಿ ಅವನ್ನ, ಮಾತಾಡ್ಸ್ಬಿಡಿರಿ, ಮಾತಾಡ್ಸ್ಬಿಡಿ ಅವನ್ನ, ಮಾತಾಡ್ಸ್ಬಿಡಿರಿ ಅವನ್ನ, ಮಾತಾಡ್ಸ್ಬಿಡಿರಿ ಅವನ್ನ. ನಮ್ಮ ಬಾವಾಜಿ ಅವರು ಇವತ್ತು ಮಾಡಿರೋ ಕೆಲಸನ ನನ್ನ ತಮ್ಮನಾದವರು 2 ವರ್ಷದಿಂದ ಮಾಡಿಲ್ಲ, ಕೆಲಸ ಮಾಡ್ತಿಲ್ಲ. ನಿನ್ನೆ ಶಿವಮೊಗ್ಗದಲ್ಲಿ ಮಾಡ್ತಿದ್ದ ಗೊತ್ತಾ, ಅವನು ಹುಲ್ಲುವರೆ ಎಲ್ಲ ಓದ್ತಿದ್ದಾನೆ. ಜನಗಳ ಕಣ್ಣಿಗೆ ಬಾಯ ಪ್ರೀತಿ ಗಳಿಸ್ಲಿಕ್ಕೋಸ್ಕರ ಮಾತ್ರ ಕಾಲಿನ ಚೀಲನಿ ಎತ್ತಿಡಲ್ಲ. ಇಬ್ರು ಬಾಯಲ್ಲಿ ಕೆಲಸ ಮಾಡ್ತಾರೆ.
ಬಾವ ಮಾಡಿದ ಕೆಲಸ ಇಡೀ ವರ್ಷ ಇಡೀ ಮಾಡಿಲ್ಲ. ಅಯ್ಯೋ 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 ಅಯ್ಯೋ. ನೋಡಿ ಸಂಜೆ ಇವಾಗ ಒಂದು 8 ಗಂಟೆ ಆಗಿದೆ. ಎಲ್ಲ ಹಿಂಗೆ ಕುತ್ಕೊಂಡು ಓಡಾಡ್ಕೊಂಡು ಮಾತಾಡ್ಕೊಂಡು ನಾವು ಸಂಜೆ ಟೈಮ್ ಹಿಂಗೆ ಕಾಲಾರಣ ಮಾಡ್ತೀವಿ. ಎಂತ ಮಾಡಕ್ಕೆ ಏನು ಕೇಳ ಅವನೇನು ಪೊಲೀಸ್ ಇದೆ. ಈಗ ತಾನೇ ಬಂದು ಒಂದು 5 ನಿಮಿಷ ಆಗಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟನ ಕೆಲಸ ಮಾಡ್ತಿದ್ದೇನೆ ನೋಡ್ಬೇಕಂತೆ. ನೋಡಿ ಏನಮ್ಮ. ಹಾ ಆಯ್ತು ಆಯ್ತು. ಹಾ ಹೋಗ್ಬಿಟ್ಟು ಬರ್ಲಿ, ಸ್ವಲ್ಪ ಕೆಲಸ ಇದೆ. ಬರ್ತಾರಂತೆ. ಬರ್ಲಿ, ನಾನು ಮಾಡಿದ್ಮೇಲೆ ಅವರಿಗೆ. IT ಎಂಪ್ಲಾಯಿ. ಹೌದು, ನೀನು ಹೋಗ್ಲೇಬೇಕು ಬಿಡಪ್ಪ. ನೀನು ಎಲ್ಲದಕ್ಕೂ ಹೋಗ್ಲೇಬೇಕು ನೀನು. ಓಹಾ ABCD ಅಲ್ಲ. A ಹಾ 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 ಓ ಹಾ ಹಾ ವೆರಿ ಹೇಳು ಮಗನೆ. ಹಾ ಹಾ ಅಯ್ಯೋ 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 ಮುದ್ದಿನರು ರೂ ಅತ್ತಮ್ಮ ಅತ್ತಮ್ಮ ಬರೋ ಬರೋ ಬರೋ, ನಿನ್ ಜೊತೆಗೆ ಬರೋ. ಇಲ್ಲ ಬರೀ ಸುಳ್ಳು ಹೇಳ್ತೇನೆ. ಅಯ್ಯೋ 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 ಅಯ್ಯೋ, ಜಾಸ್ತಿ ಕೆಲಸ ಮಾಡ್ತೀಯ ನೀ ಮಾಡಬೇಡ ಅಂತ ಪಾಪ ಅಮ್ಮು ಇಲ್ಲಿ ತಡಿತಾರೆ. ನಮ್ಮ ಅಮ್ಮಗ ಅವನ್ನ ಕಂಡ್ರೆ ಇಷ್ಟ. ಅಮ್ಮ ಮೇಲೆ ವೇತಾಕ್ಬಿಟ್ಟಿಯ. ಎಂಟು ತಗೊಂಡೋದ್ರೆ ಈ ವಿಡಿಯೋ ಹಾಕ್ತೀನಿ. ಡೆಡಿ ಅವನಿಗೆ ಹೇರ್ ಕಟ್ ಮಾಡ್ಸಕ್ ಹೇಳಿ ಡೆಡಿ. ಆ ಹೇರ್ ನೋಡಿ ಅದೇ ಕಟ್ಟಿಂಗ್ ಮಾಡ್ಸ. ನೋಡಿ ಇವರೆಲ್ಲ ಮಗ್ಗೆಗೆ ಟ್ರಿಪ್ ಹೊರಟಿದ್ದಾರೆ. ಏನಿಲ್ಲ, ಸುಮ್ಮನೆ ಮಾಡೋ ಕೆಲಸ, ಅದಕ್ಕೆ ಹೋಗ್ತಿರೋದು. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತಲ್ಲ. ನೋಡಿ ಆ್ಯಕ್ಚುಲಿ ಈ ಮೂಟೆಗಳು ಎಷ್ಟು ತೂಕ ಇರ್ತವೆ ಗೊತ್ತಾ? ಯಾಕಂದರೆ ಇದರಲ್ಲಿ ನೀರೆಲ್ಲ ನೆಂದಿರುತ್ತಲ್ಲ, ಇದು ತುಂಬ ತೂಕ. ಅದು ಅಷ್ಟು ದೊಡ್ಡ ದೊಡ್ಡ ಮೂಟೆ ಆದ್ರೂ ಅವಷ್ಟು ವೆಯ್ಟ್ ಇರಲ್ಲ. ಇವು ತುಂಬ ತೂಕ ಇರುತ್ತದೆ. ಇವು 3 ಚೀಲ ಒಣಗಿದ್ರೆ ಆ ಥರದ್ದು 1 ಚೀಲ ಆಗೋದು ಅಲ್ವಾ ನೇಷನ? ನಮ್ಮ ಶಿವಪ್ಪ ಕೆಲಸ ಹೇಳ್ಕೊಡ್ತಿರೋದು ನೋಡಿ. ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ. ಅಪರೂಪದಂಗೆ ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸರಿ ಮಾಡಿದ್ರೆ ಹಿಂಗೇನೆ. ಅವಂದು ಹೇಳಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು. ಹಂಗೆ ಅಡ್ಡಲ್ಲ ಅಂದ್ರೆ ಉದ್ದುದ್ದಂದ್ರೆ ಉದ್ದುದ್ದು ಹಾಕ್ಬೇಕು, ತಿರುಗಿಸಿ ಹಾಕೋದಲ್ಲ. ಇನ್ಯಾವ್ದಿದೆ ಹೇಳಪ್ಪ? ಅಡ್ಡ ಉದ್ದ ಬಿಟ್ಟು ಇನ್ಯಾವ್ದಿದೆ? 4-5 ಥರ ಅಪ್ಪ. ನಂಗೆ ಏನು ಬೇಡ ಕಣಕ್ಕ. ಈಗ ತಾನೆ ನಾವು ಮೊನ್ನೆಯಿಂದ ಇಯರ್ ಎಂಡ್ ಮಾಡಿ ಚಿಕ್ಕವನ್ ಬರ್ತ್ಡೇ ಪಾರ್ಟಿ ಮಾಡಿ ನನಗೆ ನಾನ್ ವೆಜ್ ತಿನ್ನಕ್ಕೆ ಹೇಸಿಗೆ ಆಗ್ತಿದೆ. ಇವತ್ತೇ ಫಸ್ಟ್ ಹೇಸಿಗೆ ಆಗ್ತಿದೆ ಅನಿಸ್ತಿರೋದು. ಪಾರ್ಟಿ ನಮ್ಮ ಬ್ರದರ್ ಇರ್ಲಿಲ್ಲ, ನಿನ್ನೆ ನಮ್ಮ ಚಿಕ್ಕ ಬ್ರದರ್ ಸ್ಪಾನ್ಸರ್ ಅವ್ನು ಮಾಡಿ ಇವತ್ತು ನಾವು ಪಾರ್ಟಿ ಮಾಡ್ತಾ ಇದೀವಿ. ಇವತ್ತು ನ್ಯೂ ಇಯರ್ ಪಾರ್ಟಿನ ನಮ್ಮ ಬ್ರದರ್. ಯಾಕೆ ನೆನ್ನೆ ಬಂದಿರ್ಲಿಲ್ಲ? ಅವನೇನೋ ದೊಡ್ಡದಾಗಿ ಯಾಕೆ ಬಂದಿಲ್ಲ ಅಂದ್ರೆ ನೀವೆಲ್ಲ ಪಾರ್ಟಿ ಮಾಡ್ಬೋದು. ನಾನು ದುಡಿಬೇಕು, 1,000-2,000-3,000 ದುಡ್ಕೊಂಡ್ರೆ ಅಟ್ಲೀಸ್ಟ್ ಒಂದಿನ ಸಾಗುತ್ತೆ. 2 ದಿನದಲ್ಲಿ ಸ್ಟೇಟಸ್ ಹಾಕ್ತಾನೆ, ಗೊತ್ತಾಗುತ್ತೆ ಎಲ್ಲಿ ಹೋಗಿದ್ದ ಬಂದಿದ್ದ ಅಂತ. ಹಾಕ್ಲೇಬೇಕಲ್ಲ ಅವಾಗ. ನಮ್ಮ ಸಿನಿಮಾಗೆ ನಿಮ್ಮನ್ನೆಲ್ಲರನ್ನು ಸಾಕ್ಬೇಕಲ್ಲ. ನಿನ್ನೆ ಎಷ್ಟು ಕರೆದು ಗೊತ್ತಾ? ನಿನ್ನೆ ಎಷ್ಟು ಕರೆದ್ರು ಹಿಂಗೆ ಹೋಗಿದ್ದಾನೆ. ಇವತ್ತು ಬಂದಿದ್ದಾನೆ. ಅಪ್ಪ ಏನೋ ದುಡ್ಡು ತಗೊಬರ್ತೀನಿ ಅಂತ ಹೇಳಿದಾನೆ. ತೋರ್ಸ ದುಡ್ಡು ಡಿಜಿಟಲ್ ಫಾರ್ಮ್ ಅಲ್ಲಿ ಇರುತ್ತೆ. ಸರಿ, ಈಗ ಸ್ಪಾನ್ಸರ್ ಮಾಡ್ತಾನೆ ಪಾರ್ಟಿಗೆ. ಇವತ್ತು ಅವನೇ ಪಾರ್ಟಿ, ನ್ಯೂ ಇಯರ್ ಪಾರ್ಟಿ. ಇಲ್ಲಿ ನಮ್ದ್ರಲ್ಲಿ ಇಲ್ಲಿದ್ದಾರೆ. ಇವಳು ಅತಿ ದೊಡ್ಡ ಶ್ರೀಮಂತೆ, ಅವಳು ನೆಕ್ಸ್ಟ್ ಶ್ರೀಮಂತೆ, ನಾನು ಬಡವ. ಈಗ ಅಪ್ಪ ಫಸ್ಟ್ ಅವನ್ನ ನೋಡ್ಕೊಂಡು ನನ್ ಬಿಡಕ್ ಬಂದಲ್ಲ, ಹಂಗಂಗೆ ತಿರ್ಗತಾನೆ. ಇಷ್ಟ ತನಕ ಹೋಗಕ್ಕಿಂತ ಮುಂಚೆ ಅವನ್ನ ಬೈತಿದ್ದ, ಹೀಗೆ ನನ್ ಕಡೆ ತಿರ್ಕೊಂಡ. ಈಗ ಅವನೇ ಇದ್ ಮಾಡ್ಬೇಕೀಗ. ಪೂಜೆ ಸ್ಪಾನ್ಸರ್ ನಮ್ಮನ್ನೆಲ್ಲ ನಿನ್ನೆ ಬಂದಿದ್ರೆ ನಾನ್ ಮಾಡ್ತಿದ್ದೆ. ಮೊನ್ನೆ ಅಷ್ಟು ಪಾರ್ಟಿ ಕೊಡ್ತಿದ್ದೀನಿ, ಅಲ್ಲಿ ಹೋಗಿ ಬರೆ ಹಾಕಿದಾನೆ. ತುಂಬಾ ದಿನ ಆಗಿದೆ ಅಂತ. ನಮ್ ಚಿಕ್ಕ ಬ್ರದರ್ ಕಡೆಯಿಂದ, ಚಿಕ್ಕ ಬ್ರದರ್ ಕಡೆಯಿಂದ. ನೋಡಿ, ಅಕ್ಕ ತಂಗಿ ಮತ್ತೆ ಒಂದಾಗ್ಬಿಟ್ರು. ನಮ್ಮನೇದೇ ಹೋಗ್ಬಿಡುತ್ತೆ ಅಂತ. ಸರಿ ಆಯ್ತು, ಈಗ ನೋಡೋಣ. ಸಣ್ಣದಾಗಿ ನಾ ಪಾರ್ಟಿ ಕೊಡಿಸ್ತೀನಿ ಎಲ್ಲರಿಗೂ. ನೆನ್ನೆ ದುಡ್ಡು ತಗೋ ಬಂದಿದ್ದಾನ, ಅದಕ್ಕಾಗಿ ಹೋಗಿದ್ದಾನೆ. ಬೇಡ ಬೇಡ ದುಡ್ಡು ರಾತ್ರಿ ಎಲ್ಲ 12 ಗಂಟೆಲಿ ಯಾರು ಕೊಡ್ತಾರೆ? 8 ಗಂಟೆಗೆ ಯಾರು ಕೊಡ್ತಾರೆ? ಅದು ಇಸ್ಕೊಬಿಟ್ಟು ಬಾರೋ ಅಂದ್ರೆ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆಲೆಲ್ಲ ದುಡ್ಡು ಕೊಡ್ತಾರೆ. ಯಾರು ಕೊಡ್ತಾರೆ? 7-8 ದಿನ ಅದೇ ಹೇಳ್ಬೇಕಾದ್ರೆ ನಾವು ಹೋಗ್ತೀವಿ. ರಾತ್ರಿ 2 ಗಂಟೆ 3 ಗಂಟೆಲ್ಲಾದ್ರೂ ಹೋಗಿ ನಾವು ಹೋದ್ರೆ ಕೂತ್ಕೊಂಡ್ರೆ ಮಾತ್ರ ಕೊಡೋದು ಅಂತ ಹೇಳ್ತೇನೆ. 8 ಗಂಟೆವರೆಗೂ ಕೂತ್ಕೋಬೇಕು, ಬರ್ಬೇಕು, ಬೆಳಗ್ಗೆ ಹೋಗಿ ಇಸ್ಕೊಬಿಟ್ಟು ಬರ್ಬೇಕು. ರಾತ್ರಿ ಎಲ್ಲ ಇಸ್ಕೊ ಬಂದವನ ಅದು ಏನ್ ಇದ್ಕೊ ಬಂದ ಗೊತ್ತ? ಸುಳ್ಳೆಕರ ಹೇಳ್ತೇನೆ, ಸುಳ್ಳೆಕರ.
ಇಲ್ಲ ನೋಡಿ ಹಳ್ಳಿ ಲೈಫೇ ಎಷ್ಟು ಚಂದ. ಹಳ್ಳಿಲಿ ಬೆಳಗಿನಿಂದ ಸಂಜೆವರೆಗೂ ಇದ್ಕೊಂಡು ಈಗ ಪೇಟೆ ಸುತ್ತಕ್ಕೆ ಹೋಗೋದು ಇವರೆಲ್ಲ. ಹಾ ಸದ್ಯ ಕೇಳಿದ್ರಲ್ಲ, ಎಲ್ಲಿ ನಮ್ಮ ಮನೆಯವ್ರು ಕೇಳಲ್ಲ ಅನ್ಕೊಂಡೆ. ನಾನು ಬರಲ್ಲ. ಹಾ ಬಾಯ್. ಆಹಾ ಫಿಶ್ ಫ್ರೈ ರೆಡಿ. ಇವತ್ತು ನಮ್ಮ ಅಮ್ಮ ಮಾಡ್ತಾ ಇರೋದು ಫಿಶ್ ಫ್ರೈ. ಎಷ್ಟು ಹೇಸಿಗೆ ಮಾಡ್ಕೊಂಡು ಮಾಡ್ತಾ ಇದ್ದಾರೋ ಪಾಪ. ಹಾಗೆಯೇ ಇಟ್ಟು ಸ್ವಲ್ಪ ಎಂಜಾಯ್ ಮಾಡಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಮಾತಾಡ್ಕೊಂಡು ರಾತ್ರಿ ಮಲಗಿ ಲೇಟ್ ಆಯಿತು. ಹಾಗೆ ಮತ್ತೆ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ಬೆಳಗ್ಗೆನೆ ಅಕ್ಕ ಮಕ್ಕಳು ಎಲ್ಲ ಹೊರಡ್ತಾ ಇದ್ದಾರೆ. ನೋಡಿ ನಿನ್ನೆ ಪಲ್ಪರ್ ಬಂದಿದ್ರಲ್ಲ, ಅದನ್ನು ನಿನ್ನೆ ರಾತ್ರಿ ಹರಟಿರಲಿಲ್ಲ. ಯಾಕಂದರೆ ಮಳೆ ಬಂದರೆ ಆಮೇಲೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳಿ ಹಾಗಾಗಿ ಇಟ್ಟಿದ್ರು. ಈಗ ಬೆಳಗ್ಗೆ ಹರಡ್ತಾ ಇದ್ದಾರೆ. ಹಿಂಗೆ ಕ್ಲೀನಾಗಿ ಹರಡೋದು. ಕಾಫಿ ಬೆಳೆಸ್ಮೇಲೆ ಗಮ್ ಅಂತಿದೆ. ಇದು ಬೆಳಗ್ಗೆ ಒಂದು 6 ಗಂಟೆ 6:30 ಆಗಿದೆ. ತುಂಬ ಕೊರೆ ಇರುತ್ತೆ, ತುಂಬ ಚಳಿ ಇರುತ್ತೆ. ಸ್ವಲ್ಪ ಕೆಲಸ ಮಾಡ್ತಾಯಿದ್ರೆ ಸ್ವಲ್ಪ ಚಳಿ ಹೋಗುತ್ತೆ. ಕಾಫಿ ಕುಡಿತಾ ಇದ್ದಾರೆ ನಮ್ಮ ಪಪ್ಪನು ನಮ್ಮ ಶಿವಪ್ಪನು. ಒಂಥರ ಚೆನ್ನಾಗಿರುತ್ತೆ. ಅಂದರೆ ಒಂಥರ ಚಳಿ ಆಗ್ತಾಯಿರುತ್ತೆ. ಬಿಸಿ ಬಿಸಿ ಕಾಫಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ಕೊಂಡು ಕುಡ್ಕೊಂಡು ಕೆಲಸ ಮಾಡೋಕ್ಕೆ ಚೆನ್ನಾಗಿರುತ್ತೆ ಒಂಥರ. ನಮ್ಮ ಚಿಕ್ಕವಂಗೆ ಖುಷಿ ಇವತ್ತು ಸ್ಕೂಲಿಗೆ ಹೋಗಿ ಬರ್ತ್ಡೇ ಹೊಸಬಟ್ಟೆ ಹಾಕ್ಕೊಂಡು ಎಲ್ಲ ಫ್ರೆಂಡ್ಸಿಗೂ ಕೇಕ್ ಕೊಡೋಕ್ಕೆಲ್ವ ಮಗಳು? ಮತ್ತು ಚಾಕ್ಲೇಟ್ ಯಾವುದಾದ್ರೂ ಫ್ರೂಟ್ಸ್ ಕೊಡಬೇಕು. ಬಾಯ್ ಮಗನೆ ಬಾಯ್. ಈಗ ಈ ಗೇಟ್ ಹೋಯ್ತವ ಇಲ್ಲಿ ಗೀಟು ಇಲ್ಲೊಂದು ಗಿಡ ಇದೆಯಲ್ಲ ಗೇಟ್. ಈ ಗೀಟ್ವರೆಗೂ ಬರಬೇಕು ಅಂತ. ಹಸಿವಲ್ವ, ಅದಕ್ಕೆ ಖಾಲಿ ಗಂಟು ಬರುತ್ತೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.